ಯಲ್ಲಾಪುರ ಪಟ್ಟಣದಲ್ಲಿ ನಡೆದ ಬುಡಕಟ್ಟು ಜನಾಂಗ ಮತ್ತು ಅರಣ್ಯವಾಸಿಗಳಿಗೆ ಜಿಲ್ಲಾ ಮಟ್ಟದ ಬೃಹತ್ ಕಾನೂನು ಸೇವೆಗಳ ಶಿಬಿರಕ್ಕೆ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಆರ್. ಗುರುರಾಜನ್ ಚಾಲನೆ. ಪಟ್ಟಣದ YTSS ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಜಿಲ್ಲಾಡಳಿತ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಬುಡಕಟ್ಟು ಜನಾಂಗದವರಿಗೆ ಮತ್ತು ಇತರೆ ಸಾಂಪ್ರದಾಯಿಕ ಅರಣ್ಯವಾಸಿಗಳಿಗೆ ಜಿಲ್ಲಾ ಮಟ್ಟದ ಬೃಹತ್ ಕಾನೂನು ಸೇವೆಗಳ ಶಿಬಿರವನ್ನು ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಆರ್. ಗುರುರಾಜನ್ ಉದ್ಘಾಟಿಸಿ ಮಾತನಾಡಿ, ದುಡ್ಡನ್ನು ಸಂಪಾದಿಸಬಹುದು, ಪುಣ್ಯ ಸಂಪಾದಿಸುವುದು ತುಂಬ ಕಷ್ಟ. ಕರ್ನಾಟಕ ಲೀಗಲ್ ಸರ್ವಿಸ್ ಪಾರ್ಟಿಯ ಸಂವಾದದ ಅಧ್ಯಕ್ಷನಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಂವಾದ ಸ್ಕೀಮ್ ಮೂಲಕ ಬುಡಕಟ್ಟು ಆದಿವಾಸಿ ಅರಣ್ಯವಾಸಿಗಳಿಗೆ ಸಿಗುವ ಸೌಲಭ್ಯಗಳನ್ನು ತಲುಪಿಸುವ ಕಾರ್ಯ ಮಾಡಲಾಗುತ್ತಿದೆ. ಒಂದು ಪುಣ್ಯದ ಕಾರ್ಯವಾಗಿದೆ. ಯಾವುದೇ ಜಾತಿ ಪಂಗಡ ತಾರತಮ್ಯ ಮಾಡದೆ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಮಾನವಾಗಿರುತ್ತದೆ. ಅದರಲ್ಲಿ ಲೋಪವಾಗುತ್ತಿರುವುದನ್ನು ಕಂಡು ಬಂದರೆ ಕಾನೂನಿನ ಮೊರೆ ಹೋಗಬಹುದಾಗಿದೆ. ಇಂತಹ ಕಾರ್ಯಕ್ರಮಗಳು ಕೇವಲ ಮಹಾನಗರಗಳಿಗೆ ಸೀಮಿತವಾಗಬಾರದು ಎಂಬ ದಿಶೆಯಲ್ಲಿ ನೀವಿದ್ದಲ್ಲಿಗೆ ನಾವು ಬಂದಿದ್ದೇವೆ. ಇದರ ಪ್ರಯೋಜನ ಪಡೆದುಕೊಳ್ಳಿರಿ ಎಂದರು. ಕರ್ನಾಟಕ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶಶಿಧರ್ ಶೆಟ್ಟಿ, ಸರ್ಕಾರದ ವಿವಿಧ ಇಲಾಖೆಗಳ ಸಮನ್ವಯತೆಯೊಂದಿಗೆ ಜನಸಾಮಾನ್ಯರಿಗೆ ಸೌಲಭ್ಯಗಳನ್ನು ತಲುಪಿಸುವ ಕಾರ್ಯ ಮಾಡಲಾಗುತ್ತದೆ ಎಂದರು. ಹಿರಿಯ ಸಿವಿಲ್ ನ್ಯಾಯಾಧೀಶ ಕುಮಾರ್ ಎಸ್, ಕ್ರಿಮ್ಸ್ ನಿರ್ದೇಶಕಿ ಡಾ. ಪೂರ್ಣಿಮಾ, ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ YK ಉಮೇಶ್, ಹಾವೇರಿಯ ನ್ಯಾಯಾಧೀಶ MG ಶಿವಳ್ಳಿ, ಜಿಲ್ಲಾ ನ್ಯಾಯಾಧೀಶೆ ದಿವ್ಯಶ್ರೀ, ಹೈಕೋರ್ಟ್ ವಕೀಲ ಜಯರಾಮ್ ಸಿದ್ದಿ, ವಕೀಲರ ಸಂಘದ ಅಧ್ಯಕ್ಷ VT ಭಟ್, ಅಪರ ಸರ್ಕಾರಿ ವಕೀಲ NT ಗಾಂವ್ಕರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಿವಿಲ್ ನ್ಯಾಯಾಧೀಶೆ ಅನಿತಾ ಕುಮಾರಿ ಸ್ವಾಗತಿಸಿದರು. ಸೂರ್ಯ ಸಿದ್ದಿ ನಿರ್ವಹಿಸಿದರು. ಇದೇ ಸಂದರ್ಭದಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ವಿವಿಧ ಬಾಂಡ್ಗಳನ್ನು ವಿತರಿಸಿದರು. ಚೌಕಟ್ಟಲ್ಲಿ ಕೆಲಸ ಮಾಡಬೇಕಾಗತ್ತೆ. ನಾವು ಕೊಡಬೇಕು ಅಂತಾದರೂ ಕೆಲವೊಮ್ಮೆ ಕೊಡಲಿಕ್ಕಾಗಲ್ಲ, ಯಾಕೆಂದರೆ ಕೊಡೋಕ್ಕೆ ಅವಕಾಶ ಇರೋದಿಲ್ಲ. ಆದರೆ ಈ ಥರ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಸರ್ಟಿಫಿಕೇಟ್ ಕೊಟ್ಟಿದ್ರೆ ನನಗೆ ಭಾರಿ ಹೆಮ್ಮೆಯ ವಿಷಯ ಅಂತ ಹೇಳ್ಕೊಳ್ತೀನಿ. ನಾಲ್ಕು ಏನು ಮಾಡಿದ್ದಾರೆ ಅಂದರೆ ಸಂವಾದ ಅಂತ ಒಂದು ಸ್ಕೀಮನ್ನು ಮಾಡಿದ್ದಾರೆ. ಆ ಸಂವಾದ ಸ್ಕೀಮಲ್ಲಿ ಏನಂದರೆ ಬಡತನರು, ಅದರಲ್ಲೂ ಆದಿವಾಸಿಗಳಿಗೆ ಎಲ್ಲ ಸೌಲಭ್ಯಗಳು ಕೊಡಿಸ್ಬೇಕು ಅಂತ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಾಕಷ್ಟು ಸೌಲಭ್ಯಗಳು ಮಾಡ್ತಾ ಇದ್ದಾರೆ, ಮುಂದೇನೂ ಮಾಡ್ತಾ ಇದ್ದಾರೆ ಅಂತ ನನ್ನ ನಂಬಿಕೆ. ಆ ಸೌಲಭ್ಯಗಳು ನಿಮಗೆ ಸೇರ್ತಾ ಇಲ್ಲ. ಅದಕ್ಕೆ 108 ಕಾರಣಗಳಿರ್ಬೋದು. ಅದಕ್ಕೆ ನಾವು ಕೈ ಜೋಡಿಸಿ ನಿಮಗೆ ಕೊಡಬೇಕು ಎಂಬ ಇಚ್ಛೆಯಿಂದ ಈ ಸ್ಕೀಮು ಸರ್ಕಾರಗಳು 4,000 ಮಾಡಿದ್ದಾರೆ. ಮಾಹಿತಿ ಇಲ್ಲದಿದ್ದರೆ ಎಷ್ಟೋ ಸಲ ತುಂಬ ತೊಂದರೆಗೊಳಗಾಗ್ತಾರೆ. ಕಾನೂನಿನ ಬಗ್ಗೆ ನಿಮಗೆ ಮಾಹಿತಿ ಇದ್ದರೆ ನಿಮಗೊಂದು ಧೈರ್ಯ ಬರುತ್ತೆ. ನಿಮ್ಮ ಹಕ್ಕಿನ ಉಲ್ಲಂಘನೆ ಆದಾಗ, ಅನ್ಯಾಯ ಆದಾಗ, ಶೋಷಣೆಗೊಳಗಾದಾಗ ಅದನ್ನು ವಿರೋಧ ಮಾಡತಕ್ಕಂಥ ಒಂದು ಧೈರ್ಯ ಬರುತ್ತೆ. ಸಂವಿಧಾನದಲ್ಲಿ ಕೊಡಮಾಡಲ್ಪಟ್ಟಂತಹ ಹಕ್ಕುಗಳನ್ನು ನಾವು ಎಂಜಾಯ್ ಮಾಡ್ತಕ್ಕಂಥದ್ದು ನಮಗೆ ಪ್ರತಿಯೊಬ್ಬ ಪ್ರಜೆಯ ಹಕ್ಕಾಗಿರುತ್ತೆ. ಯಾವುದೇ ಅನ್ಯಾಯಕ್ಕೊಳಗಾಗಿ, ಶೋಷಣೆಗೊಳಗಾಗಿ, ಕೆಲವೊಂದು ಸಲ ಕಾನೂನಿನ ಮಾಹಿತಿ ಇಲ್ಲದೆ ಅಥವಾ ಆರ್ಥಿಕ ತೊಂದರೆಗಳಿಂದ ಕೆಲವರು ಎಷ್ಟೋ ಕಷ್ಟಕ್ಕೆ ನಷ್ಟಕ್ಕೆ ಒಳಗಾಗ್ತಾರೆ. ಸೊ ಅಂಥವರ ಪಾಲಿಗೆ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಸದಾ ಬೆಂಬಲವಾಗಿರುತ್ತೆ.